ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣ ಸಂಬಂಧ ಪೋಸ್ಟ್ ಹಾಕಿದ್ದ ವ್ಯಕ್ತಿ ಸುರೇಶ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈಗ ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಈಗ ಆರೋಪಿ ಸುರೇಶ್ ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದ ಆರೋಪಿ ಸುರೇಶ್ನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಮೈಸೂರಿನ ಕೋರ್ಟ್ಗೆ ಇವತ್ತು ಸುರೇಶ್ ಹಾಜರುಪಡಿಸಿದ್ದಾರೆ ಪೊಲೀಸರು. ಅನಂತರದಲ್ಲಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸದ್ಯ ಉದಯಗಿರಿ ಪೊಲೀಸರ ಕಸ್ಟಡಿಯಲ್ಲಿ ಉದಯಗಿರಿಯ ಗಲಭೆ ಪ್ರಕರಣದ ಪೋಸ್ಟ್ ರೂವಾರಿ ಸುರೇಶ್ ಇರಲಿದ್ದಾರೆ. ವಿಚಾರಣೆಯನ್ನ ನಡೆಸಲಿದ್ದಾರೆ. ಪರಿಸ್ಥಿತಿ ಘಟನೆಯ 4 ದಿನಗಳ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಯಿತು, ಈ ಸಿಸಿಟಿವಿ ಆಧಾರದ ಮೇಲೆ ಎಷ್ಟು ಮಂದಿ ಪತ್ತೆ ಹಚ್ಚಲಾಗಿದೆ, ಇನ್ನೂ ಕೂಡ ಹಲವರ ಗುರುತು ಹಿಡಿಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದ ವ್ಯಕ್ತಿ ಸುರೇಶ್ ಎಂಬ ಆರೋಪ ಹಿನ್ನೆಲೆಯಲ್ಲಿ ಮೊದಲೇದಾಗಿ ಪೊಲೀಸರು ಠಾಣೆಗೆ ಸುರೇಶ್ನನ್ನ ಕರ್ಕೊಂಡ್ಬಂದಿದ್ರು. ಅದಾದ ನಂತರದಲ್ಲಿ ಬಿಟ್ಟು ಕಳಿಸ್ಬಿಡ್ತಾರೆ ಅನ್ನೋ ಗುಮಾನೆ ಹಿನ್ನೆಲೆಯಲ್ಲಿ ಆ ಒಂದು ರೂಮರ್ ಹಬ್ಬಿದ ನಂತರ ಕಲ್ಲು ತೂರಾಟ ಕೂಡ ಆಗಿತ್ತು. ಸೊ ಈಗ ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಸುರೇಶ್ ಆರೋಪಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ಒಂದು ದಿನಕ್ಕೆ ಮಾತ್ರ ಕೋರಿದ್ರ ಹೇಗೆ? ಉದಯಗಿರಿ ಪೊಲೀಸ್ ಠಾಣೆಯ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಸುರೇಶ್ನನ್ನ ಇವತ್ತು ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಉದಯಗಿರಿ ಪೊಲೀಸರು ಸರೆಂಡರ್ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರಿಗೆ ಒಂದು ದಿನದ ಪೊಲೀಸ್ ಕಸ್ಟಡಿಯನ್ನ ನೀಡಿದ್ದಾರೆ. ಪೊಲೀಸರು 1 ವಾರಗಳ ಕಾಲ ಕೇಳಿದ್ರು. ಆದ್ರೆ ನ್ಯಾಯಾಧೀಶರು ಅವರಿಗೆ 1 ದಿನಗಳ ಕಾಲ ವಿಚಾರಣೆಗೋಸ್ಕರವಾಗಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಘಟನೆಯ ದಿನವೇ ಅವ್ರನ್ನ ಬಂಧನ ಆಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ಅವರು ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಅದು 1 ದಿನದ ಮಟ್ಟಿಗೆ ವಿಸ್ತರಣೆ ಈಗ ಆಗಿರುವಂತದ್ದು. ದಿವ್ಯಾ, ಒಂದು ವೇಳೆ ನಾಳೆಯೂ ವಿಚಾರಣೆ ಮುಕ್ತಾಯ ಆಗದೆ ಇದ್ರೆ, ಇನ್ನು ಏನಾದ್ರು ವಿಚಾರಣೆಗೆ ಬೇಕಿದ್ರೆ ಮತ್ತೆ ಅದನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಆರೋಪಿಯನ್ನು ಹಾಜರುಪಡಿಸಿ ಅದನ್ನ ಎಕ್ಸ್ಟೆಂಡ್ ಮಾಡಿಸ್ಕೊಳ್ತಾರೆ. ದಿವ್ಯಾ, ಕೆಲ ರಾಜಕೀಯ ನಾಯಕರು ಹೇಳ್ತಾ ಇದ್ರು ಉದಯಗಿರಿಯಲ್ಲಿ ಯಾಕೆ ಇಟ್ಟಿದ್ರು ಅಂತ, ಸ್ಪೆಷಲಿ ರಾಜಣ್ಣ. ಈಗ ಪೊಲೀಸರು ಏನ್ ಮಾಡ್ತಾರೆ? ಉದಯಗಿರಿ ಠಾಣೆಲೇ ಇಟ್ಕೊಳ್ತಾರಾ ಹೇಗೆ? ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದ್ರೆ ದಿವ್ಯಾ, ಪೊಲೀಸರ ಉದಯಗಿರಿ ಪೊಲೀಸ್ ಕೈಯಲ್ಲೇ ಇರ್ತಾರೆ. ಆದ್ರೆ ಬೇರೆ ಒಂದು ಸ್ಥಳದಲ್ಲಿ ಎಲ್ಲಾದ್ರೂ ಕೂಡ ಇರ್ತಾರೆ. ರಾಜಕೀಯ ನಾಯಕರು ಹೇಳಿದಂತದ್ದು ಅದು ಕೇವಲ ಅವತ್ತು ರಾಜಕೀಯವಾದಂತ ವಿಚಾರ. ಅದನ್ನ ಅವ್ರನ್ನ ಯಾಕೆ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರು ಕೇಳಿದ್ದಂತದ್ದೇ ತಪ್ಪು ಬೇಸಿಕಲಿ. ಆದ್ರೆ ಈಗ ಸ್ವಲ್ಪ ವಿಚಾರ ಸೆನ್ಸಿಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಬೇರೆ ಕಡೆ ಯಾರು ಇಟ್ಕೋಬಹುದು, ಅಥವಾ ಉದಯಗಿರಿಗೆ ಸ್ಟೇಷನ್ ಅಲ್ಲೇ ಕೂರಿಸ್ಕೊಂಡು ಅವ್ರಿಗೆ ವಿಚಾರಣೆಯನ್ನು ಕೂಡ ನಡೆಸಬಹುದು. ಸದ್ಯಕ್ಕೆ ಉದಯಗಿರಿ ಪೊಲೀಸರ ವಶಕ್ಕೆ ನ್ಯಾಯಾಧೀಶರು 1 ದಿನದ ಮಟ್ಟಿಗೆ ಇರುವಂತದ್ದು. ಒಂದು ವೇಳೆ ವಿಚಾರಣೆ ಕಂಟಿನ್ಯೂ ಬೇಕಾದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೋತಾರೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.